ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ವರ್ಷ ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಮತ್ತು ನನ್ನ ತಂಗಿ ಇಬ್ಬರು ಫಾರ್ ದಿ ಫಸ್ಟ್ ಟೈಮ್ ಆಚೆ ಹೋಗ್ತಿರೋದು. ಅದು ಕರ್ನಾಟಕ ಬಿಟ್ಟು. ಇಟ್ಸ್ ಫಾರ್ ವಯನಾಡ್. ರಾತ್ರಿ ಮಲಗೋದು ಲೇಟ್ ಆಯಿತು ಆ್ಯಂಡ್ ಈಗ ಎದ್ದಿದ್ದು ಲೇಟ್ ಆಯಿತು. ಆರಾಮಾಗಿ ಎದ್ದು ಆಮೇಲೆ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನಿದ್ದೆ ಮಾಡಿದೆ. ಆ್ಯಂಡ್ ಇಟ್ ಈಸ್ 7:30 ಈಗ, 6:40. ಸೊ ಈಗ ಒಂದು 7 ಆಗುತ್ತೆ ಬಿಡೋಕ್ಕೆ, ಇನ್ನೊಂದು 10 ನಿಮಿಷ ಕೆಳಗಡೆ ಹೋಗಿದ್ದೀನಿ ಎಲ್ಲ ಮಾಡಿ ಹೋಗೋಕ್ಕೆ. ಇಲ್ಲಿ 7 o'clock ಆ್ಯಂಡ್ 7ಗೆ ಬಿಟ್ಟರೆ ಮೇ ಬಿ 5-6 hours ವಿಲ್ ರೀಚ್. ಸೊ ಲೆಟ್ಸ್ ಗೋ. ಅವ್ಳ ಬರ್ಡೇಗೆ ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ಲ ಆ್ಯಂಡ್ ಸೆಲೆಬ್ರೇಟು ಮಾಡಿಲ್ವಲ್ಲ. ಸೊ ಅದಕ್ಕೋಸ್ಕರ ಐ ಥಾಟ್ ಎಲ್ಲರೂ ಆಚೆ ಕರ್ಕೊಂಡು ಹೋಗೋಣ ಅಂತ. ಪಾಸ್ಪೋರ್ಟ್ ಬೇರೆ ಇನ್ನೂ ಬಂದಿಲ್ಲ, ಸೊ ಅಟ್ಲೀಸ್ಟ್ ಅಂತ. ಸೊ ಬನ್ನಿ ಹೋಗೋಣ. ಹಾಯ್ ಗೈಸ್, ಸೊ ಈಗ ಹೊರಟಿದ್ದೀವಿ. ನೈನಾ, ಅಯ್ಯೋ ರೆಡಿ? ಫಸ್ಟ್ ಟೈಮ್ ಇಬ್ಬರೇ ಹೋಗ್ತಾ ಇರೋದು, ಆಯಿತಾ? ನಾನು ಭಯ ಆಗ್ತಿದ್ಯಾ ನಾನು ಓಡಿಸೋದು? ಇಲ್ಲ. ಸೊ ಈಗ ಆಲ್ಮೋಸ್ಟ್ ಏನಿಲ್ಲ, ಈಗ ಮೈಸೂರು ರೋಡ್ಗೆ ಹತ್ತಬೇಕು. ಈಗ ಕೆಂಗೇರಿ ಈಗ ಹೊರಟಿರೋದು ನಾವು. ಈಗ 7:20. ನೋಡೋಣ ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ. ನಾನು ಫಾಸ್ಟ್ ಡ್ರೈವರ್ ಏನಿಲ್ಲ, ಐ ಲೈಕ್ ಏನಂತಾರೆ, ಫಾಸ್ಟ್ ಆ್ಯಂಡ್ ಸೇಫ್. ಈಗ ಫುಲ್ ಟೈಮ್ ಇಷ್ಟಾಗಿದೆ. ಇದು ಡೀಸೆಲ್, ಸೊ ಕಾಸ್ಟ್ ಕಮ್ಮಿ. 2000 ಆಯಿತು. ಫುಲ್ ಟ್ಯಾಂಕ್ ಹಾಕಕ್ಕೆ 3 ಕ್ವಿಕ್ 2.7. ನೀನನ್ನು ಹೆಚ್ಚಗಪ್ಪ. ನಾನು 3.5 3.2 3.2. ಅಯ್ಯೋ ದಾಟಿರ್ತೀವಿ. ಸೊ 3000 36.75. ಓಕೆ, ಅಷ್ಟಾಗಿದೆ. ಸೊ ಫುಲ್ ಟ್ಯಾಂಕ್ ಡನ್. ರೋಡ್ ಬ್ಲಾಕ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ನೀವು ಏನಾದರೂ ಆಕ್ಸಿಡೆಂಟ್ಸ್ ಏನಾದರೂ ಆಗಿರಬೇಕು. ಈಗ ಅಷ್ಟು ದೂರ ಹೋಗ್ಬೇಕು ಇದೇ ರೋಡಲ್ಲಿ. ಯಾವ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಎಷ್ಟು ನೀಟಾಗಿ, ಎಷ್ಟು ಫಾಸ್ಟಾಗಿ ಅಂದರೆ ಲೈಕ್ ಇದರಲ್ಲಿ 100 ಅಷ್ಟೇ ಇಲ್ಲಿ ಲಿಮಿಟ್ ಇರೋದು. ಅದೇ ಸ್ಪೀಡಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಎಷ್ಟು ಚೆನ್ನಾಗಿತ್ತು. ಈಗ ಮತ್ತೆ ಈಗ ಈ ರೋಡಿಗೆ ಬಂದ್ವಿ. ಇದು ಸರ್ವಿಸ್ ರೋಡ್ ಅನ್ಸುತ್ತೆ. ಈಗ ಆಪೋಸಿಟಿಂದನೇ ಬರ್ತಾರೆ. ಅದು ಮೇ ಬಿ ಆ ಕಡೆಯಿಂದ ಈ ಕಡೆ ಅಂದರೆ ಐ ಥಿಂಕ್ ಸಮ್ ಸ್ಟಾಪ್ ಥರ ಏನೋ ಅನ್ಸುತ್ತದು. ಆ ಸ್ಟಾಪ್ಗೋಸ್ಕರ ಅದನ್ನೆಲ್ಲ ಬ್ಲಾಕ್ ಮಾಡಿದ್ದಾರೆ. ಫುಲ್ ಟ್ರಾಫಿಕ್ ಜಾಮ್ ಮಾಡಿದ್ದಾರೆ ಅಂತ ಏನೋ ನಡೀತಾ ಇರಬೇಕಿಲ್ಲಿ. ನಂಗೆ ಗೊತ್ತಿಲ್ಲ, ಅಲ್ಲಿ ನೋಡಿ ನಂಗೆ ಗೊತ್ತಿಲ್ಲ. ರೆಡಿ ಮಾಡ್ತಾ ಇದ್ದಾರೆ. ಈಗಿಬ್ರಿಗೂ ಜಗಳ. ಒಬ್ಬ ರಿವರ್ಸಲ್ಲಿ ಹೋಗ್ತಾನೆ, ಇನ್ನೊಬ್ಬ ಸೀದಾ ಹೋಗ್ತಾನೆ. ಲಾಂಗಲ್ಲಿರೋರು ನೀಟಾಗಿ ಕಟ್ ತಗೋಬೋದು. ನಾನು ಒಂದೇ ಕಟ್ಟಲ್ಲಿ ತೆಗಿತಾನೆ ಇಲ್ವಾ? ನಾನು ಎಲ್ಲ ಬಂದು ಹಿಂದೆ ನಿಂತ್ಕೊಂಡ್ಬಿಡ್ತಾರೆ. ಹಂಗೆ ಸ್ವಲ್ಪ ವೆಯ್ಟೇ ಮಾಡಲ್ಲ. ಪೇಷನ್ಸ್ ಇಲ್ಲ ನಮ್ಮ ಜನಕ್ಕೆ. ಈಗ ಅವನೇ ವಾಪಸ್ ಇದೇ ರೋಡ್ ಬಂದ್ವಿ. ಆದರೆ ಇದು ಸ್ವಲ್ಪ ದೂರ ಅಷ್ಟೇ ಇರೋದು, ಇನ್ನೇನು ಮುಗಿತಾ ಬಂತು. ಸುಮ್ಮನೆ ವೇಸ್ಟು. ಅಲ್ಲಿಂದ ನಮಗೆ ಅಷ್ಟೆಲ್ಲ ಸಾಕಿಸ್ಬೇಕು. ರೋಡ್ ಫುಲ್ ಖಾಲಿ ಇದೆ, ಯಾಕಂದರೆ ಎಲ್ಲ ಒಬ್ಬೊಬ್ಬರೇ ಗಾಡಿ ತೊಗೊಂಡ್ಬರ್ತಿದ್ರಲ್ಲ. ಅದಕ್ಕೆ ಅಲ್ಲಿ ನೋಡಿ ಅಲ್ಲೊಂದು ಮೈಸೂರು ಸೈಂಟ್ ಫಿಲಮಿನಸ್ ಚರ್ಚ್ ಫೇಮಸ್ ಇದು. ಈಗ ಸ್ಕೂಲ್ ಟ್ರಿಪ್ಸ್ ಎಲ್ಲ ಕರ್ಕೊಂಡು ಹೋಗ್ತಿದ್ರು ಗೊತ್ತಾ? ಸೈಂಟ್ ಫಿಲಮಿನಸ್ ಚರ್ಚ್, ಮೈಸೂರು ಪ್ಯಾಲೇಸ್ ಆ್ಯಂಡ್ ಮೈಸೂರು ಝೂ ಅಂತ ಕರ್ಕೊಂಡು ಹೋಗಿದ್ರು.
ಮೈಸೂರು ಸೋ ಕೆಂಪಾಯ್ತು. ಅದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಸೊ ದಟ್ ಈಸ್ ಸೆಂಟ್ ಫಿಲಮಿನಾಸ್ ಫೇಮಸ್. ಇಲ್ಲಿ ಮೈಸೂರು ಪ್ಯಾಲೇಸ್ ಈ ಕಡೆ ಹೋಗೋಕ್ಕಾಗಲ್ಲ, ಮೇಬಿ ಆ ಕಡೆ ಹೋಗ್ಬೇಕು. ಇಲ್ಲ ಇದ್ದಿದ್ರೆ ತೋರಿಸ್ತಾ ಇದ್ದೆ. ನೋಟ್ ನೈನು ರಾಜ ಇಲ್ಲಿ ಹತ್ರ ನೋಟ್ ಇದೆ ಮೈಸೂರು ಪ್ಯಾಲೇಸ್. ನೈನು ಮೈಸೂರು ಪ್ಯಾಲೇಸ್ ಎಲ್ಲಕ್ಕ ಇದೆ ಬಪ್ಪ ಮೈಸೂರು ಪ್ಯಾಲೇಸ್ ಇಲ್ಲಿ ಎಲ್ಲೋ ಉಳ್ಳು ಅಲ್ಲ ಅದು. ಇಲ್ಲ ಅಲ್ಲ ಅಕ್ಕು ನೋಡಿ ಈಗ ಗಾಡಿ ತಪ್ಪಿ ನಾನು ಗಾಡಿ ಹಂಚಿದ್ದು. ಈಗ ನಯನಾಗೆ ಮೈಸೂರು ಪ್ಯಾಲೇಸ್ ತೋರ್ಸೋಣ. ಅವಳು ಎಷ್ಟೋ ವರ್ಷಗಳಾದ್ಮೇಲೆ ಮೈಸೂರು ಪ್ಯಾಲೇಸ್ ನೋಡ್ತಾಳೆ. ಯೂಶಲಿ ಊರಿಗೆ ಹೋಗ್ಬೇಕಾದ್ರೆ ಈ ಕಡೆ ಎಲ್ಲ ಬರಲ್ಲ ನಾವು. ಬಸ್ ಒಪ್ಪಕ್ಕಿಂಜಿ ಎಂತ ಮೈಸೂರು ಪ್ಯಾಲೇಸ್ ತೋಟಿ ಅಂಜ ನೋಡಿ ಇಲ್ಲಿ 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 ಓ ಮೈಸೂರು ಪ್ಯಾಲೇಸ್. ಒಂದೇ ಒಂದು ಆಸೆನೊಂದು 1000 ಕೋಟಿ ಬೇಕು, ಸಣ್ಣದೊಂದು ಮನೆ ಬೇಕು, ಮೈಸೂರು ಪ್ಯಾಲೇಸ್ ಸಾಕು. ಈಗಷ್ಟೇ ಆ ಸಾಂಗ್ ಬಂತ ನೆನ್ಸ್ಕೊಂಡ್ ಬರ್ತಾ ಇದ್ದ. ಮೈಸೂರು ಪ್ಯಾಲೇಸ್ ಮುಂದೆ ಈ ಲೈನಿಂಗ್ ಮಾಡ್ಬೇಕು ಚೆನ್ನಾಗಿರುತ್ತಲ್ಲ ಅಂತ. ಪ್ಲೀಸ್ ಯಾರಾದ್ರೂ ಇದ್ರೆ ಎಡಿಟ್ ಮಾಡಿ. ಗಾಡ್ ಓ ಎಷ್ಟು ಫಾಸ್ಟ್ ಹೋಗ್ತೀನಿ ನಾನು. ಸೊ ಈಗ ನಾನು ಬ್ರೇಕ್ಫಾಸ್ಟ್ ಅಂತ ನಿಲ್ಲಿಸಿದ್ದೀವಿ. ಅದಕ್ಕಿಂತ ಎಮರ್ಜೆನ್ಸಿ ಇದೆ, ಹೋಗ್ಬೇಕು. ಸೊ ಈಗ ಇಲ್ಲಿ ಇಡ್ಲಿ ತಿಂತಾ ಇದ್ದೀವಿ. ನಯನ ಸಪ್ರೇಟ್ ಇಡ್ಲಿ, ನಾನು ಡಿಬ್ಬಿ ಇಡ್ಲಿ. ಇದೊಂದೇ ಈಗ ಹೆಲ್ದಿಯಾಗಿ ತಿನ್ಕ ಹೋಗ್ಬೋದು. ಇಲ್ಲಾಂದರೆ ಬೇರೆ ಏನಾದ್ರು ತಿಂದರೆ ಹೋಯ್ತು, ಹೊಟ್ಟೆ ನೋವಾಗುತ್ತೆ. ಅದಕ್ಕೆ ಇನ್ನೂ 97 ಕಿಲೋಮೀಟರ್ಸ್ ಅಷ್ಟೇ ಇರೋದು, ಅಷ್ಟೇ. ಅರೆ 2 hours ತೋರಿಸ್ತಿದೆ ಅಷ್ಟು. ವಾಹ್, ನಂದು ವಿಡಿಯೋಸ್ ಎಲ್ಲ ಇನ್ಮೇಲಿಂದ ನಯನಾನೇ ಎಡಿಟ್ ಮಾಡೋದು. ಈಗ ಎಡಿಟಿಂಗ್ ಕಲ್ತಿದ್ದಾಳೆ, ಮಾಡ್ತಾ ಇದ್ದಾಳೆ. ಅದಕ್ಕೆ ವ್ಲಾಗ್ಗೆಲ್ಲ ಇವಾಗ ಅಪ್ಲೋಡ್ ಮಾಡ್ಬೋದು, ಬಿಕಾಸ್ ಶೀ ಈಸ್ ಎಡಿಟಿಂಗ್ ಅಲ್ಲ. ಸೊ ನಂಗೆ ಒಂಚೂರು ವರ್ಕ್ ಕಮ್ಮಿ ಆಯಿತು. ಈಗ ನಾನು ರೀಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು, ಅವಳು ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾಳೆ. ಅಲ್ಲ ಅದೆಷ್ಟು ಚೆನ್ನಾಗಿದೆ ಗೊತ್ತಾ ಬೇಬಿ. ಆಗ್ಲೇ ನೋಡ್ದೆ ಇಲ್ಲಿ ಕಾಣಿಸ್ತಾ ಇದೆಯಾ? ಅದೆಲ್ಲ ಫುಲ್ ಸನ್ಫ್ಲವರ್ ಆಯ್ತಾ, ಏನೂ ಇಲ್ಲ, ಎಲ್ಲ ಬಾಡೋಗ್ಬಿಟ್ಟಿದೆ. ವಾಹ್, ಎಷ್ಟು ಚೆನ್ನಾಗಿರೋದಲ್ಲ ನೈನ ನೋಡೋಕ್ಕದು. ಓಕೆ ಇನ್ನೂ ಸಿಗುತ್ತೆ, ಬೇರೆ ಸಿಗಲ್ಲ. ಮೇ ಬಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬರ್ಬೇಕಾದ್ರೆ ಮತ್ತೆ ನೋಡ್ಬೋದು. ಸಿ ಆ ಕಡೆನೂ ಅಷ್ಟೇ ಸನ್ಫ್ಲವರ್ ಫುಲ್ ಎಲ್ಲೋ ಇನ್ವಿಸಿಬಲ್ ಸನ್ಫ್ಲವರ್. ಈಗ ಬ್ಲ್ಯಾಕ್ ಸನ್ಫ್ಲವರ್, ಡ್ರೈ ಸನ್ಫ್ಲವರ್. ರೈಟ್. ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ತೋರಿಸ್ಲಾ? ಇದಂತಾನೆ ಮ್ಯಾರಿಗೋಲ್ಡ್, ಅದು ಸನ್ಫ್ಲವರ್. ಆಗ್ಲಿಂದ ಸನ್ಫ್ಲವರ್ ಇಲ್ಲಿ ಮಾತ್ರ ಸಿಕ್ಕಿರೋದು, ನಮಗೆ ಅಲ್ಲೆಲ್ಲೂ ಸಿಕ್ಕಿಲ್ಲ. ನನ್ನ ಕಾಟು ಸೊ ಈಗ ನಾನು ಏನಕ್ಕೆ ಫೋಟೋಶೂಟ್ ಮಾಡ್ಕೊಡ್ತೀನಿ ಇದರಲ್ಲಿ ಕ್ಯಾಮ್ರಾದಲ್ಲಿ. ನೀನು ಅಪ್ರೋಚ್ ನೈಸ್ ಅಲ್ಲ? ಬಾ ಅನಿಮೆ ಸಕ್ಕತ್ತಲ್ಲ. ಇಲ್ಲೊಂದು ಇದು ಮದಿ ಖರ್ಚು. ಸೊ ಈಗ ಹನಿಬೆ ಅದ್ರ ಕೆಲಸ ಮಾಡ್ತಿದ್ದೆ. ಓಕೆ, ನಾವೀಗ ಹೊರಡ ನಾನೇನಾ ಫೋಟೋ ಶೂಟು, ವಿಡಿಯೋ ಶೂಟು ಎಲ್ಲನೂ ಮುಗೀತು. ಸೊ ಲೆಟ್ಸ್ ಗೆಟ್ ಗೋಯಿಂಗ್. Yeah. Where are you going? Why not? Why not? Yeah. Just off your vehicle. We want to check. Yeah, sure.
ಈಗ ಎಲ್ಲಿ ಮುಡಿ ಅಲ್ಲಿ Sure. Yeah. ಎಲ್ಲಿ ಮುಡಿ ಇಲ್ಲಿ Just stop on this. ಜಸ್ಟ್ ಅ ಮಿನಿಟ್ ಐ ಗೆಟ್ ಡೌನ್. ಓಕೆ, ಕೆಳಗಡೆ ಇಳಿದು ಚೆಕ್ ಮಾಡ್ತಾರೆ ಬಿಕಾಸ್ ಇಟ್ಸ್ ಅ ಚೆಕ್ ಪೋಸ್ಟ್. ಥ್ಯಾಂಕ್ ಯು. Well, padava bidu. It's a blogger. Record all things. What's your blogger name? ಜಸ್ಟ್ ಮೈ ವರ್ಷಾ ಕಾವೇರಿ. Varsha? ಕಾವೇರಿ. Kaveri. Yeah, Kaveri is a river name and Varsha is rain. Yeah. Rain with the My name is Rain River. Rain River. Rain river. Yeah. Any other name? Suggestion? That's it. My actual name is Kaveramma. Kaveramma. You know I'm from Coorg, Madikeri. Coorg? Yeah. That is So- why Kaveri. Yeah. That's okay. Thank you. Okay. Thank you. ನಯನನು ನಾನು ಹೇಗೆ ಅಂದರೆ ಎಲ್ಲಾದರೂ ಈ ಥರ ಆಚೆ ಈ ಥರ ಒಂದು ಫಾರೆಸ್ಟ್ ಏರಿಯಾ ಈ ಥರ ಒಂದು ನೇಚರ್ ಏರಿಯಾಗೆ ಬಂದರೆ ಈ ಥರ ಗ್ಲಾಸ್ ಇಳಿಸ್ಕೊಂಡು ಹೋಗೋದು ಅಲ್ಲನೇನ. ಬ್ಯಾಂಗ್ಳೂರಲ್ಲಿ ಗಾಳಿಗೂ ಇಲ್ಲಿಗೂ ಡಿಫ್ರೆಂಟ್ ಇದೆ. ಬ್ಯಾಂಗ್ಳೂರ್ ಫುಲ್ ಪಲ್ಯೂಷನ್ ಆ್ಯಂಡ್ ಇಲ್ಲಿ ಪಲ್ಯೂಷನ್ ಇಲ್ಲ. ಸೊ ಅಟ್ಲೀಸ್ಟ್ ಈ ಕಡೆ ಈ ಥರ ಒಂದು ಜಾಗಕ್ಕೆ ಬಂದಾಗ ನೇಚರ್ ಗಾಳಿ ತಗೊಳ್ಳೋಣ ಅಂತ ಗ್ಲಾಸ್ ಇಳಿಸ್ಕೊತೀವಿ. ನಾನು ಆಚೆ ಬಿಸಿಲಿಲ್ಲ ಅನ್ಕೊಂಡೆ, ಆಕ್ಚುಲಿ ಬಿಸಿಲಿದೆ. ಗ್ಲಾಸ್ ಹಾಕೊಂಡಿರೋದಕ್ಕೆ ಬಿಸಿಲಿಲ್ಲ. ಇದು ಶೋಕಿಗೆಲ್ಲ ಹಾಕೊಂಡಿರೋದು, ನನಗೆ ಕಾಣಿಸಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ. ಇದು ನನ್ನ ಇದು ಗ್ಲಾಸ್, ಪವರ್ ಗ್ಲಾಸ್. ಏನ್ ಗೊತ್ತಾ, ಬ್ಯಾಂಗ್ಳೂರಲ್ಲಿ 4-5 ಕಿಲೋಮೀಟರ್ಸ್ಗೆ ಅಟ್ಲೀಸ್ಟ್ 20 ಮಿನಿಟ್ಸ್ ತೋರಿಸುತ್ತೆ. ಇಲ್ಲಿ ನೋಡಿ 3.8 ಕಿಲೋಮೀಟರ್ಸ್ಗೆ 5 ಮಿನಿಟ್ಸ್. ನಮ್ಮೂರಲ್ಲೂ ಹೀಗೆ ಇರುತ್ತೆ, ಬ್ಯಾಂಗ್ಳೂರಲ್ಲಿ ಆ ಥರ. ಡ್ರೈವಿಂಗ್ ಈ ಥರ ಜಾಗದಲ್ಲಿ ಎಷ್ಟು ಬೇಕಾದ್ರೂ ಮಾಡ್ಬೋದು. ಬ್ಯಾಂಗ್ಳೂರಲ್ಲಿ ಒಂದ್ಸಲ ಹೋಗಿ ಬಂದ್ಮೇಲೆ ಇನ್ನೊಂದು 3-4 ದಿನ ನಾನು ಆಚೆನೇ ಬರೋಲ್ಲ, ಆ ಥರ ಆಗುತ್ತೆ. ಇಲ್ಲಿಗೆ ಬೇಕಾದ್ರೆ ಒಂದು 10 ಸಲ ಬಂದು ಹೋಗ್ಬೋದು, ಆಯ್ತಾ. ಆಗಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಟ್ಟಿದೆ. ಅಷ್ಟು ಜನ ತುಂಬಿಕೊಂಡಿದ್ದಾರೆ ಬ್ಯಾಂಗ್ಳೂರಲ್ಲಿ. ಮಳೆ ಬಂತು. ಕಾದಿ ಇಟ್ಟಿರತ್ತೆ ನೀರ್ನ. ನಯನಗೆ ಅಲ್ಲಿ ನಯನಗೆ ಹಿಂಗ್ ಮಾಡ್ರೆ ಭಯ. It's a colored water. ಆತಾ? ಅಬೌಟ್ ರೀಚ್ 400 ಮೀಟರ್ಸ್ ಅಂತ ತೋರಿಸ್ತದೆ ಈಗ. ಸಾರಿ, 700 ಮೀಟರ್ಸ್. ಆದರೆ ಬೋರ್ಡಲ್ಲಿ 400 ಮೀಟರ್ಸ್ ಇದೆ. ಇಂತ ಯಾವ್ದು ಇದೆಲ್ಲ ಅದು ಕ್ರಿಕೆಟ್ ಸ್ಟೇಡಿಯಂ. ಅಕ್ಕ ಇದೇನಾ? ಓ ಅಲ್ಲೊಟ್ಟು ಅರ್ಥಂಡ್ಯಾ?